ಹಾಯ್ ಹಲೋ ಹಾರ್ಟ್ ಟು ಹಾರ್ಟ್ ಸ್ಪೀಚ್ ಚಾನಲ್ ಅಗೇನ್ ಎಕ್ಸಾಮ್ ಬಗ್ಗೆ. ಈಗ ನೀವು ನೆಗೆಟಿವ್ ಥಿಂಕಿಂಗ್ ಎಲ್ಲ ಬಿಟ್ಬಿಡಬೇಕು, ಓನ್ಲಿ ಪಾಸಿಟಿವ್ ಥಿಂಕಿಂಗ್. ಯಾಕೆ ಅಂದರೆ ನೆಗೆಟಿವಿಟಿ ವಿಲ್ ಲೀಡ್ ಟು ಫಿಯರ್ ಆಫ್ ಲಾಸ್, ಪಾಸಿಟಿವಿಟಿ ವಿಲ್ ಲೀಡ್ ಟು ಡಿಸೈರ್ ಫಾರ್ ಗೇನ್. ಈಗ ನೆಗೆಟಿವಿಟಿ ಬಗ್ಗೆ ಹೇಳ್ತೀನಿ. ಸಪೋಸ್ ನೀವು ಅಂದ್ಕೊಂಡ್ರೆ ಈಗ ನಾನು ಓದೋದಲ್ಲ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರಲ್ಲಿ ಬಂದಿಲ್ಲ ಅಂದರೆ ಏನು ಮಾಡೋದು, ಇದು ಫಿಯರ್ ಆಫ್ ಲಾಸ್. ಈಗ ನಾನು ಏನೆಲ್ಲ ಓದಿದ್ದೀನೋ ಅದೆಲ್ಲ ಕ್ವೆಶನ್ ಪೇಪರಲ್ಲಿ ಬರೆಯುವಾಗ ನೆನಪಿಗೆ ಬರ್ತಾಯಿಲ್ಲ, ಅದು ಬರ್ತಿಲ್ಲ ಅಂದರೆ ಏನು ಮಾಡೋದು, ಅದು ಫಿಯರ್ ಆಫ್ ಲಾಸ್. ಈಗ ಚೆನ್ನಾಗಿ ಓದಿದ್ದೀನಿ ಅಂದರೆ ಬರೆಯುವಾಗ ತುಂಬ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಕೇರ್ಲೆಸ್ ಮಿಸ್ಟೇಕ್ಸ್ ಮಾಡಿದ್ರೆ ಏನು ಮಾಡೋದು, ಅದು ಫಿಯರ್ ಆಫ್ ಲಾಸ್. ಇದೆಲ್ಲ ನೀವು ತೆಗಿಬೇಕು ನಿಮ್ಮಿಂದ. ಹೇಗೆ ತೆಗೆಯೋದು? ನೀವು ನೆಗೆಟಿವಿಟಿನಿ ರಿಮೂವ್ ಮಾಡಬೇಕು ಅಂದರೆ ಪಾಸಿಟಿವಿಟಿನಿ ತುಂಬಿಸ್ಬೇಕು. ನೀವು ನಂಬಬೇಕು, ಎಸ್ ನಾನು ಏನೆಲ್ಲ ಓದ್ತೀನೋ ಅದು ಖಂಡಿತ ಬಂದೇ ಬರುತ್ತೆ, ಎಕ್ಸಾಮಲ್ಲಿ ಖಂಡಿತ ಬರುತ್ತೆ ಅಂತ ನಂಬಬೇಕು. ಅದು ಡಿಸೈರ್ ಫಾರ್ ಗೇನ್. ನಾನು ಏನೆಲ್ಲ ಓದಿದ್ದೀನೋ ಅದು ಖಂಡಿತ ನೆನಪಲ್ಲಿ ಇರುತ್ತದೆ, ಅದು ಡಿಸೈರ್ ಫಾರ್ ಗೇನ್. ನಾನು ಏನೆಲ್ಲ ಓದಿದ್ದೀನೋ ಪರ್ಫೆಕ್ಟಾಗಿ, ಒಂದು ಮಿಸ್ಟೇಕ್ಸ್ ಇಲ್ದಿರ ನಾನು ಅದನ್ನು ಬರಿತೀನಿ, ಆ ಥರ ನಂಬಿದ್ರೆ ಅದು ಡಿಸೈರ್ ಫಾರ್ ಗೇನ್. ಸೊ ಈ ಥರ ನೀವು ನೆಗೆಟಿವಿಟಿನಿ ರಿಮೂವ್ ಮಾಡಿಸ್ಬಿಡಬೇಕು. ನೆಕ್ಸ್ಟ್ ಪ್ರೆಸೆಂಟೇಷನ್. ಫಸ್ಟ್ ನೀವು ಕ್ವೆಶನ್ ಪೇಪರ್ಸ್ ತೊಗೊಂಡ ತಕ್ಷಣ ರೀಡ್ ಮಾಡಿ, ಕ್ವೆಶನ್ಸ್ ಎಲ್ಲ ರೀಡ್ ಮಾಡಿಬಿಟ್ಟು ಅದರಲ್ಲಿ ಯಾವುದು ನಿಮಗೆ ಯಾವ ಆನ್ಸರ್ ಬೆಸ್ಟಾಗಿ ಬರೆಯೋಕ್ಕಾಗುತ್ತೋ ಫಸ್ಟ್ ಅದನ್ನೆಲ್ಲ ಬರೆದ್ಬಿಡಿ. ಯಾಕೆ ಅಂದರೆ ಇವ್ಯಾಲ್ಯುವೇಟರ್ಸ್ಗೆ ಎಷ್ಟೊಂದು ಮೆನಿ ನಂಬರ್ ಆಫ್ ಆನ್ಸರ್ ಶೀಟ್ಸ್ನ ಕರೆಕ್ಟ್ ಮಾಡಬೇಕಾಗ್ತದೆ. ಇಟ್ಸ್ ಅ ನೈಟ್ ಮೇರ್ ಫಾರ್ ದೆಮ್. ಸೊ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಒಳ್ಳೆ ಇಂಪ್ರೆಷನ್ ಕೊಟ್ಬಿಟ್ರೆ ದೇರ್ ಆರ್ ಲಾಟ್ ಆಫ್ ಚಾನ್ಸಸ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಫಸ್ಟ್ ಕ್ವೆಶನ್ಸನ್ನೆಲ್ಲ ನೀವು ಸರಿಯಾಗಿ ಬರೆದ್ರೆ ಆ ಆನ್ಸರ್ ಕರೆಕ್ಟ್ ಮಾಡಿದಾಗ ಅವ್ರ ಒಳಗಡೆ ಏನು ಇಂಪ್ರೆಷನ್ ಬರುತ್ತದೆ ಅಂದರೆ, ಎಸ್ ಇವನು ಚೆನ್ನಾಗಿ ಓದೋ ಹುಡುಗ ಅನಿಸುತ್ತೆ. ಸೊ ಅವ್ರದ್ದು ಮೈಂಡ್ ಸೆಟ್ ತುಂಬ ಚೆನ್ನಾಗಿರ್ತದೆ. ಸೊ ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡೋಕ್ಕೆ ತುಂಬ ಚಾನ್ಸಸ್ ಇದೆ. ಮತ್ತು ಒಂದು ಆನ್ಸರ್ಗೆ ಇನ್ನೊಂದು ಆನ್ಸರ್ಗೆ ಒಂದು ಲೈನ್ ಹಾಕಿ, ಸೊ ಡಿಫ್ರೆನ್ಷಿಯೇಟ್ ಮಾಡಿ. ದೆನ್ ಕೀ ಪಾಯಿಂಟ್ಸಿಗೆ ಅಂಡರ್ಲೈನ್ ಮಾಡಿ. ಯಾವ ಕ್ವೆಶನ್ಸಿಗೆ ನೀವು ಆನ್ಸರ್ ಮಾಡ್ತೀರೋ ಆ ಕ್ವೆಶನ್ ಪ್ಲಸ್ ಮೇನ್ ಕ್ವೆಶನ್ ಆ್ಯಂಡ್ ಸಬ್ ಡಿವಿಷನ್ ಕ್ವೆಶನ್ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಸೊ ಅವರಿಗೆ ಕನ್ಫ್ಯೂಸ್ ಆದರೆ ಅವ್ರು ಫ್ರಸ್ಟ್ರೇಟ್ ಆಗ್ತಾರೆ. ಸೊ ಕನ್ಫ್ಯೂಸೇ ಮಾಡಬಾರ್ದು ಇವ್ಯಾಲ್ಯುವೇಟರ್ಸ್ನ. ಸೊ ಇದೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಗೋಕ್ಕೆ ಚಾನ್ಸಸ್ ಇದೆ. ಇನ್ನೊಂದು ಓವರ್ ರೈಟಿಂಗ್ ಇರಬಾರ್ದು. ಅಲ್ಲಲ್ಲಿ ಗೀಚ್ ಹಾಕೋದು, ಓವರ್ ರೈಟಿಂಗ್ ಮಾಡೋದೆಲ್ಲ ಪ್ಲೀಸ್ ಅವಾಯ್ಡ್. ಯಾಕೆಂದರೆ ಇವಾಗ ನಾನು ಒಳ್ಳೆ ಸ್ಯಾರಿ ಹುಡ್ಕೊಂಡು ಬರ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಪ್ಯಾಚ್ ಆಫ್ ಡರ್ಟ್ ಇದ್ದರೆ ನಿಮ್ಮ ಗಮನ ಎಲ್ಲ, ಈಗ ಮಿಕ್ಕಿದವ್ರ ಗಮನ ಎಲ್ಲ ಆ ಡರ್ಟ್ ಆಫ್ ಪ್ಯಾಚಲ್ಲೇ ಡಿಸ್ಟ್ರಾಕ್ಟ್ ಆಗ್ತಾರೆ. ಸೊ ಸೇಮ್ ವೇ ನಿಮ್ಮ ಪೇಪರಲ್ಲಿ ಕೊಳೆನೋ ಏನೋ ಒಂದು ಅನ್ವಾಂಟೆಡ್ ಅದು ಗೀಚ್ ಹಾಕಿದರೆ ಇವ್ಯಾಲ್ಯುವೇಟರ್ಸ್ ಮೈಂಡೆಲ್ಲ ಅದಕ್ಕೆ ಹೋಗಿ ಡಿಸ್ಟ್ರಾಕ್ಟ್ ಆಗುತ್ತದೆ. ಸೊ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇಂಪಾರ್ಟೆಂಟ್ ಥಿಂಗ್, ಆಫ್ಟರ್ ಎಕ್ಸಾಮ್ ನೀವು ಯಾರ ಹತ್ರನೂ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಕ್ಲಾಸ್ಮೇಟ್ಸ್ ಆಗಲಿ, ಟ್ಯೂಷನ್ ಟೀಚರ್ ಆಗಲಿ, ಇಲ್ಲ ಕ್ಲಾಸ್ ಟೀಚರ್ ಸಬ್ಜೆಕ್ಟ್ ಟೀಚರ್ ಆಗಲಿ, ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ನೀವು 100ಕ್ಕೆ 100 ತಗೊಳ್ಳೋ ಸ್ಟೂಡೆಂಟ್ ಆಗಿರಲಿ, ನೀವು ಒಂದು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಡಿಸ್ಕಸ್ ಮಾಡಿದ ತಕ್ಷಣ. ಸೊ 99 ಆಗೋಯ್ತು. ನೀವೇನು ಮಾಡ್ತೀರಾ, ಅದನ್ನೇ ಥಿಂಕ್ ಮಾಡ್ಕೊಂಡಿರ್ತೀರ. ದಟ್ ವಿಲ್ ಇಮೋಷ್ನಲಿ ಡ್ರೈನ್ ಯುವರ್ ಎನರ್ಜಿ. ಸೊ ಇಟ್ ವಿಲ್ ಅಫೆಕ್ಟ್ ನೆಕ್ಸ್ಟ್ ಡೇಸ್ ಪರ್ಫಾರ್ಮೆನ್ಸ್. ಸೊ ನೆಕ್ಸ್ಟ್ ಡೇಯಲ್ಲಿ ಅಟ್ಲೀಸ್ಟ್ ನೀವು 100 ಟ್ರೈ ಮಾಡಿರ್ಬೋದು. ಬಟ್ ಈ ಮಿಸ್ಟೇಕಿಂದ ನೀವು ಅದರಲ್ಲಿ 99 ಅಲ್ಲ, ಇನ್ನೂ 97 ತೊಗೋಬೋದು. ಸೊ ಅದರಿಂದ ಡಿಸ್ಕಸ್ಸೇ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಸುಪ್ರೀಂ ಪವರ್. ಎಲ್ಲದಕ್ಕೂ ಒಂದು ಬಿಯಾಂಡ್ ಯು ಆ್ಯಂಡ್ ಮೀ ದೇರ್ ಈಸ್ ಎ ಸುಪ್ರೀಂ ಪವರ್. ಪ್ಲೀಸ್ ಬಿಲೀವ್ ಇನ್ ದಟ್ ಸುಪ್ರೀಂ ಪವರ್ ಆ್ಯಂಡ್
pray to that supreme power before start writing the answers. Then you strongly believe that you are a big match player. ನೀವು ಯಾರೇ ಕ್ರಿಕೆಟ್ ಪ್ಲೇಯರ್ಸು ಪರ್ಫಾರ್ಮರ್ಸನ್ನೆಲ್ಲ ಕೇಳಿ, ಆ ಬಿಗ್ ಮ್ಯಾಚ್ ಇರುವಾಗ ಏನು ಅಚೀವ್ ಮಾಡ್ತಾರೋ, ಏನು ಪರ್ಫಾರ್ಮ್ ಮಾಡ್ತಾರೋ ಅದು ದಿ ಬೆಸ್ಟ್ ಆಗಿರುತ್ತದೆ. ಅಂದರೆ ಪ್ರೀವಿಯಸ್ ಟ್ರೈನಿಂಗ್ ಟೈಮಲ್ಲೋ ಪ್ರೀವಿಯಸ್ ಮ್ಯಾಚಲ್ಲೋ ಅವ್ರು ಏನು ತೊಗೊಂಡಿರ್ತಾರೋ ಸ್ಕೋರು ಅದಕ್ಕಿಂತ ಹೆಚ್ಚಾಗಿರುತ್ತದೆ. ಸೊ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯು ಆರ್ ಎ ಬಿಗ್ ಮ್ಯಾಚ್ ಪ್ಲೇಯರ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಡೂ ವೆಲ್. ಈವನ್ ನೀವು FA1 SA1 ಅಲ್ಲೆಲ್ಲ ಸರಿಯಾಗಿ ಮಾಡಿಲ್ಲ ಅಂದ್ರೂ, ಇಫ್ ಯು ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯು ಆರ್ ಎ ಬಿಗ್ ಮ್ಯಾಚ್ ಪ್ಲೇಯರ್, ಈ ಎಕ್ಸಾಮಲ್ಲಿ ಖಂಡಿತ ಸೂಪರಾಗಿ ಮಾಡ್ತೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.